ಈಗ ನೋಡ್ತೀರಿ ಮಾವನ ಹತ್ರ ಹೇಗ್ ಮಾತಾಡ್ತೀನಿ ಅಂತ. ಮಾವಾ ಬನ್ನಿ. ಅರೆ ಅಳಿ ಅಂದ್ರೆ ಮಾವ. ಅಪ್ಪ ಸಪ್ತಮಿ. ಅಪ್ಪ ಏನಿದು ಇಷ್ಟೊಂದು ಸೀರೆಗಳು? ನಿನ್ಗೆ ಅಂತ ತಂದೆಮ್ಮ, ನೋಡು. ಹತ್ತಿದೆ ಅಷ್ಟೇಮ್ಮ, ಹತ್ತಷ್ಟೇ. ಅಲ್ಲ ಅಪ್ಪ ಯಾಕೆ? ಯಾಕಮ್ಮ? ಅಲ್ಲ ನಿನ್ಗಿದ್ರಲ್ಲಿ ಯಾವ್ದಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ರಿಟರ್ನ್ ಮಾಡ್ಬೋದು. ಅದಲ್ಲ ಅಪ್ಪ, ಇಷ್ಟೊಂದು ಕಾಸ್ಟ್ಲಿ ಸೀರೆ ಎಲ್ಲ ಯಾಕೆ? ಅಷ್ಟೊಂದು ದುಡ್ಡು ಯಾಕೆ ಕೊಡಕ್ ಹೋದ್ರಿ? ಏನಮ್ಮ ನೀನು? ರೇಟು ಕಾಸ್ಟ್ಲಿನೋ ಕಮ್ಮಿನೋ ಅಂತ ನೀನ್ ನೋಡ್ಬೇಡ. ನಿನಗಿಷ್ಟ ಆಯ್ತಾ ಅಷ್ಟ್ ಹೇಳು. ನಿನಗಿಷ್ಟ ಆಗಿದ್ ನೋಡು. ತುಂಬಾ ಇಷ್ಟ ಆಯ್ತು ಅಪ್ಪ. ಈಗಾಗ್ಲೇ ಮದ್ವೆ ಮಾಡಿರೋ ಖರ್ಚೆ ಜಾಸ್ತಿ ಆಗೋಗಿದೆ. ಅದು ಈ ಟೈಮಲ್ಲಿ ಬಟ್ಟೆಗೆ ಅಂತ ಇಷ್ಟೊಂದು ಖರ್ಚು ಮಾಡೋದು ಬೇಕಿತ್ತಾ ಹೇಳಿ? ಸಪ್ತಮಿ, ನಿನಗೋಸ್ಕರ ನನ್ಗೆಷ್ಟು ಖರ್ಚು ಮಾಡಿದ್ರು ಸಾಲದು ಅನ್ಸುತ್ತಮ್ಮ. ಎಲ್ಲೋ ಏನೋ ಇನ್ನು ಕೊರತೆ ಆಗಿದ್ಯೇನೋ, ಕಮ್ಮಿ ಆಗಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ನೀನಿಲ್ದೆ ಮನೆ ಮನೆ ತರನೇ ಅನ್ನಿಸ್ತಾ ಇಲ್ಲಮ್ಮ. ಅದೇನೋ ಈ ಜಾತ್ರೆ ಎಲ್ಲ ಮುಗಿದ್ಮೇಲೆ ತೇರು ಒಂಟಿಯಾಗಿ ನಿಂತಿರುತ್ತಲ್ಲ, ಹಂಗ ಅನ್ನಿಸ್ಬಿಟ್ಟಿದೆ. ಈ ಆಕಾಶದಲ್ಲಿ ಈ ಚಂದ್ರನೇ ಇಲ್ದಿರ ಇದ್ರೆ ಹೆಂಗೆ ಕತ್ಲು ಕತ್ಲು ತುಂಬಿಕೊಂಡಿರುತ್ತಲ್ಲ, ಆ ತರ ಆಗ್ಬಿಟ್ಟಿದೆ. ನಾಗರಾಜ, ಹೋದ್ಸಲ ಏನಾಯ್ತು ಗೊತ್ತಾ? ನಾನು ಮನೆ ಒಳಗಡೆ ಬಂದು ಸಪ್ತಮಿ 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 ಅಂತ ಕೂಗ್ತಾ ಇದ್ದೀನಿ, ಎಲ್ಲ ಕಡೆ ಹುಡುಕಾಡ್ತಾ ಇದ್ದೀನಿ. ಆಮೇಲೆ ನನಗೆ ಗೊತ್ತಾಗಿದ್ದು ಇವಳು ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದಾಳೆ ಅಂತ. ಆಮೇಲೆ ನನಗ್ ನಾನೇ ಸಮಾಧಾನ ಮಾಡ್ಕೊಂಡೆ. ಅಪ್ಪ, ಆಮೇಲೆ ಬರೀ ನಾನಷ್ಟೇ ಅಲ್ಲ, ಮನೆಯಲ್ಲಿ ನಮ್ರತ, ಕಿಟ್ಟಿ ಎಲ್ಲರೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದಾರೆ. ಕಾಲೇಜ್ ಏನಾದ್ರೂ ಇವತ್ತಿಲ್ಲ ಅಂದಿದ್ರೆ ಅವರು ನನ್ನ ಜೊತೆ ನಿನ್ನ ನೋಡಕ್ ಬಂದ್ಬಿಡ್ತಾ ಇದ್ರು. ಮಾವ, ಸಪ್ತಮಿ ಕೂಡ ನಿಮ್ಮ ಹಾಗೇನೆ ಯಾವಾಗ ನೋಡಿದ್ರು ನಿಮ್ನೆ ಅಂದಲೇ ಇರ್ತಾಳೆ. ಅಪ್ಪ ಊಟ ಮಾಡಿದ್ರ, ಮಾತ್ರೆ ನುಂಗಿದ್ರ, ಯಾವಾಗ ನೋಡಿದ್ರು ನಿಮ್ ಬಗ್ಗೆನೇ ಯೋಚನೆ. ಈಗ ನೀವು ಬಂದಿಲ್ಲ ಅಂದಿದ್ರೆ ನಾವೇ ನಿಮ್ಮ ಮನೆಗೆ ನೋಡಕ್ ಬರ್ತಿದ್ವಿ. ಸಪ್ತಮಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾಳೆ ಮಾವ. ಅಳಿಯಂದ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ಮ ಸಪ್ತಮಿನ ಮನೆ ಕರ್ಕೊಂಡು ಬಂದ್ಬಿಟ್ಟು ಹೋಗ್ತೀರಾ? ಅಲ್ಲ, ಸಂಜೆ ನೀವು ಹೋಗ್ತಾ ಕರ್ಕೊಂಡು ಹೋಗ್ಬಿಡ್ಬೋದು. ಅಲ್ಲ, ಹಂಗಾದ್ರೆ ಅವಳು ನಮ್ಮನ್ನು ನೋಡ್ದಂಗಾಗತ್ತೆ, ನಾವು ಅವಳ ಜೊತೆ ಇದ್ದಂಗಾಗತ್ತೆ. ಏನಂತೀರಾ ಅಳಿ ಅಂದ್ರೆ? ಏನ್ ಮಾವ ನೀವು ಹೇಳ್ತಿರೋದು? ಯಾಕಳಿ ಅಂದ್ರೆ? ಅಲ್ಲ, ನಾನು ತಪ್ಪೇನಾದ್ರೂ ಮಾತಾಡದ್ನಾ? ತಪ್ಪಾಗಿಲ್ ಮಾತಾಡಿದ್ರಿ ಮಾವ. ನಾನೇನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನ ನನ್ಗಿಂತ ಮುಂಚೆ ನೀವೇ ಹೇಳ್ಬಿಟ್ರಿ ನೋಡಿ. ಮಾವ, ನೀವ್ ಯಾವಾಗ್ಲೂ ನನ್ಗಿನ 5 ನಿಮಿಷ ಮುಂಚಿತವಾಗ್ಲೇ ಯೋಚನೆ ಮಾಡ್ತೀರಾ ನೋಡಿ. ನಿಮಗೆ ದೂರದ ಆಲೋಚನೆ ಜಾಸ್ತಿ ಇದೆ ಮಾವ.
ಏನೇ ಅಂದ್ರು